ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಡೊನಾಲ್ಡ್ ಟ್ರಂಪ್ ಭಾರಿ ಅಗ್ರೆಸಿವ್ ಆಗಿ ಕಾಣಿಸ್ತಾ ಇದ್ದಾರೆ. 2ನೇ ಬಾರಿ ಅಮೆರಿಕದ ಅಧ್ಯಕ್ಷರಾದ್ಮೇಲೆ ಕೂತಲ್ಲಿ ಕೂರ್ತಾ ಇಲ್ಲ, ನಿಂತಲ್ಲಿ ನಿಲ್ತಾ ಇಲ್ಲ. ತಾನು ವಿಶ್ವದ ದೊಡ್ಡಣ್ಣ ಅನ್ನೋದು ಪ್ರೂವ್ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ. ಆದ್ರೆ ಆಶ್ಚರ್ಯ ಅನಿಸೋದು, ಜಗತ್ತಿನ ಎಲ್ಲಾ ದೇಶದ ನಾಯಕರ ಜೊತೆ ಸಿಟ್ಟು ಹಾಗೂ ಅಹಂಕಾರದಲ್ಲಿ ಮಾತನಾಡುವ ಟ್ರಂಪ್ ಮೋದಿಯನ್ನ ಕಂಡಾಗ ಫ್ರೆಂಡ್ ಅಂತ ಕುರ್ಚಿ ಎಳೆದುಕೊಳ್ತಾರೆ. ಇಷ್ಟಾದ್ರೂ ಟ್ರಂಪ್ ಹಾಗೂ ಮೋದಿ ದೇಶದ ವಿಷಯ ಬಂದಾಗ ರಾಜಿ ಆಗ್ತಾ ಇಲ್ಲ. ಫ್ರೆಂಡ್ಶಿಪ್ ಬೇರೆ, ರಾಜತಾಂತ್ರಿಕತೆಯೇ ಬೇರೆ ಅನ್ನುವ ಹಾಗೆ ಇದ್ದಾರೆ. ಅಮೆರಿಕದಲ್ಲಿ ಟ್ರಂಪ್ 2ನೇ ಬಾರಿ ಅಧ್ಯಕ್ಷರಾದ ಮೇಲೆ ಟ್ಯಾಕ್ಸ್ ವಿಷಯದಲ್ಲಿ ಇಡೀ ವರ್ಲ್ಡ್ ಅಲ್ಲೇ ಸಿಕ್ಕಾಪಟ್ಟೆ ಗೊಂದಲ ಆಗಿದೆ. ಈಗ ಚೀನಾ ಕೂಡ ಅಮೆರಿಕ ವಿರುದ್ಧ ತಿರುಗಿ ಬಿದ್ದಿದೆ. ಅಮೆರಿಕ ಟ್ಯಾಕ್ಸ್ ವಿಷಯದಲ್ಲಿ ತುಂಬಾನೇ ಸಿಂಪಲ್ ಆಗಿದೆ. ಏನಪ್ಪಾ ಅಂದ್ರೆ, ಅಮೆರಿಕದ ಮೇಲೆ ಬೇರೆ ದೇಶಗಳು ಎಷ್ಟು ಟ್ಯಾಕ್ಸ್ ಹಾಕ್ತಾರೋ ಅಷ್ಟೇ ಟ್ಯಾಕ್ಸ್ ಅಮೆರಿಕ ಕೂಡ ಹಾಕ್ತಾ ಇದೆ. ಇದುವರೆಗೂ ಬೇರೆ ದೇಶಗಳು ಅಮೆರಿಕದ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕ್ತಾ ಇತ್ತು. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಆಪಲ್ ಫೋನ್ಗಳ ರೇಟ್ ಅಷ್ಟೊಂದು ಜಾಸ್ತಿ ಆಗಿರೋದಕ್ಕೆ ಕಾರಣ ಇದೆ. ಅಮೆರಿಕದಲ್ಲಿ ಇದರ ಬೆಲೆ ಕಡಿಮೆ, ಆದ್ರೆ ಭಾರತ ಇದಕ್ಕೆ ಹೆಚ್ಚಿನ ಟ್ಯಾಕ್ಸ್ ಹಾಕುತ್ತೆ. ಅದೇ ಕಾರಣಕ್ಕೆ ಅಮೆರಿಕದ ವಸ್ತುಗಳಿಗೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಬೆಲೆ ಜಾಸ್ತಿ ಇದೆ. ಹಾಗೆ ಅಮೆರಿಕ ಜಾಸ್ತಿ ಟ್ಯಾಕ್ಸ್ ಹಾಕ್ತಿರುವ ದೇಶ ಅಂದ್ರೆ ಅದರಲ್ಲಿ ಮೊದಲನೇದು ಬ್ರೆಜಿಲ್, 2ನೇದು ಭಾರತ, ನಂತರ ಚೈನಾ. ಟ್ರಂಪ್ ಈ ವಿಷಯದಲ್ಲಿ ತುಂಬಾನೇ ಸೀರಿಯಸ್ ಆಗ್ಬಿಟ್ಟಿದ್ದಾರೆ. ಭಾರತದಲ್ಲಿ ನಮ್ಮ ಅಂದ್ರೆ ಅಮೆರಿಕದ ವಸ್ತುಗಳು ಸೇಲ್ ಆಗ್ತಾ ಇಲ್ಲ, ಅದಕ್ಕೆ ಕಾರಣ ಟ್ಯಾಕ್ಸ್. ಅದೇ ಭಾರತದ ವಸ್ತುಗಳು ಅಮೆರಿಕದಲ್ಲಿ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಇದು ಟ್ರಂಪ್ಗೆ ಉರಿ ಹುಟ್ಟಿಸ್ತಾ ಇದೆ. ಅದೇ ಕಾರಣಕ್ಕೆ ಪದೇ ಪದೇ ಮೋದಿ ಅವರ ಮುಂದೆ ಟ್ಯಾಕ್ಸ್ ಕಡಿಮೆ ಮಾಡಿ ಅಂತ ಅಮೆರಿಕ ಕೇಳುತ್ತೆ. ಆದ್ರೆ ಮೋದಿಜಿ, ನೀವೇ ಬೇಕಾದ್ರೆ ನಿಮ್ಮ ಕಂಪನಿಗಳನ್ನ ಇಲ್ಲಿ ಸ್ಥಾಪನೆ ಮಾಡಿ ಅಂತ ಆಫರ್ ಕೊಟ್ಟಿದ್ದಾರೆ. ಆಲ್ರೆಡಿ ಮೆಕ್ಸಿಕೋ, ಚೈನಾ ಹಾಗೂ ಕೆನಡಾದಲ್ಲಿ ಅಮೆರಿಕದ ಟ್ಯಾಕ್ಸ್ ಜಾರಿಗೆ ಬಂದಿದೆ. ಹಂಗೆ ಭಾರತಕ್ಕೂ ಅದನ್ನ ತರಬೇಕು ಅಂತಿದ್ದಾರೆ. ಅದಕ್ಕೆ ಸಿಟ್ಟಿಗೆದ್ದ ಟ್ರಂಪ್, ಇನ್ವೆಸ್ಟ್ ಇನ್ ಅಮೆರಿಕಾ ಅಂಡ್ ದೆನ್ ಸೆಲ್ ಇನ್ ಅಮೆರಿಕಾ, ಓನ್ಲಿ ಇನ್ ಅಮೆರಿಕಾ, ಇನ್ ಮುಂದೆ ಬೇರೆ ಯಾವುದು ನಡೆಯೋದಿಲ್ಲ ಅಂತಿದ್ದಾರೆ. ಭಾರತದಲ್ಲಿ 1990ರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ಇಂಡಸ್ಟ್ರಿ ಇರಲಿಲ್ಲ. ಅದಕ್ಕೆ ವಿದೇಶಿ ಕಂಪನಿಗಳು ಭಾರತಕ್ಕೆ ಬಂದ್ರೆ ಮತ್ತೆ ನಾವು ಗುಲಾಮರಾಗ್ತೀವಿ. ಅದಕ್ಕಾಗಿ ವಿದೇಶಿ ಕಂಪನಿಗಳ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ. ನಂತರ ನಮ್ಮ ಲೋಕಲ್ ವ್ಯಾಪಾರಿಗಳಿಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ರು. ನಮ್ಮಲ್ಲಿ ರೈತರಿಗೆ ಹಾಗೂ ವ್ಯಾಪಾರಿಗಳಿಗೆ ಸಬ್ಸಿಡಿಯನ್ನ ಕೊಟ್ರು. ಅವರಿಂದ ಕಮ್ಮಿ ದುಡ್ಡಲ್ಲಿ ವಸ್ತುಗಳನ್ನ ತಯಾರು ಮಾಡಿಸ್ತಾರೆ. ನಂತರ ಆ ವಸ್ತುಗಳನ್ನ ಬೇರೆ ಬೇರೆ ದೇಶಗಳಿಗೆ ಮಾರ್ತಾರೆ. ಅದಕ್ಕೆ ಮೋದಿಜಿ ಯಾವಾಗ್ಲೂ ಮೇಕ್ ಇನ್ ಇಂಡಿಯಾ ಅನ್ನೋದು. ಆದ್ರೆ ಈ ಟ್ರೇಡ್ ವಾರ್ ನಿಂದ ಅಮೆರಿಕದ ಲಾಭ ಮಾತ್ರವಲ್ಲ, ಇದರಲ್ಲಿ ಅಮೆರಿಕದ ನಷ್ಟ ಕೂಡ ಇದೆ. ಇದಕ್ಕೆ ಚೀನಾ, ನೀವು ಟ್ರೇಡ್ ವಾರ್ ಮಾಡಿ ಅಥವಾ ಏನಾದ್ರೂ ವಾರ್ ಮಾಡ್ಕೊಳ್ಳಿ, ನಾವು ರೆಡಿ ಅಂತ ಹೇಳಿದೆ. ಭಾರತದ್ದು ಕೂಡ ಇದೇ ನಿರ್ಧಾರ ಆಗಿದೆ. ಆದ್ರೆ ಭಾರತ ಬಾಯ್ ಬಿಟ್ಟು ಹೇಳಿಲ್ಲ ಅಷ್ಟೇ. ಟ್ರಂಪ್ ಹೇಳಿದ ಹಾಗೆ ಭಾರತದ ವಸ್ತುಗಳಿಗೂ ಸೇಮ್ ಟ್ಯಾಕ್ಸ್ ಹಾಕೋದಾದ್ರೆ ಭಾರತ ಅಮೆರಿಕದಲ್ಲಿ ಮಾರಾಟನೇ ಮಾಡಲ್ಲ, ಬೇರೆ ದೇಶದಲ್ಲಿ ಮಾರಾಟ ಮಾಡ್ತೀವಿ. ಅಮೆರಿಕ ಒಂಥರ ಜಂಬದ ಕೋಳಿ ಇದ್ದ ಹಾಗೆ. ತಾನಿಲ್ಲದೆ ಬೆಳಿಗ್ಗೆ ಆಗಲ್ಲ ಅಂತ ಕೋಳಿ ಅನ್ಕೊಂಡಂಗೆ ಅಮೆರಿಕ ಕೂಡ ತಾನಿಲ್ದೆ ಪ್ರಪಂಚವೇ ನಡೆಯೋದಿಲ್ಲ ಅನ್ನುವ ಭ್ರಮೆಯಲ್ಲಿದೆ. ಆದ್ರೆ ಈಗ ಹಾಗಿಲ್ಲ. ಜಗತ್ತು ಅಮೆರಿಕದ ಮೇಲೆ ಅವಲಂಬನೆ ಆಗಿಲ್ಲ. ಅಮೆರಿಕ ಸೂಪರ್ ಪವರ್ ಆಗಿರಬಹುದು, ಆದ್ರೆ ಈಗ ಅಮೆರಿಕದ ಗ್ರಾಫ್ ಕೆಳಗೆ ಬೀಳ್ತಾ ಇದೆ. ಮುಂದೆ ಒಂದು ದಿನ ರಷ್ಯಾ, ಚೀನಾ ಹಾಗೂ ಭಾರತ ಒಟ್ಟಿಗೆ ಸೇರಿ 5 ತಿಂಗಳಿಗೆ ಅಮೆರಿಕದ ಸರಕಿನ ಮೇಲೆ ಬ್ಯಾನ್ ಮಾಡಿದ್ರೆ, ನಮ್ಮಲ್ಲೇ ಖರೀದಿ ಮತ್ತು ಮಾರಾಟವನ್ನ ಮಾಡಿದ್ರೆ ಏನಾಗ್ಬೋದು ಅಂತ ಲೆಕ್ಕ ಹಾಕಿ. ಪ್ರಪಂಚಕ್ಕೆ ಭಾರತ ಹಾಗೂ ಚೈನಾ ದೊಡ್ಡ ಮಾರ್ಕೆಟ್ ಆಗಿದೆ. ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ.
ಭಾರತ, ರಷ್ಯಾ, ಚೈನಾ ಈ 3 ದೇಶಗಳು ಅಮೆರಿಕದ ವಸ್ತುಗಳನ್ನ ತರೋದು ನಿಲ್ಸಿದ್ರೆ ಅಮೆರಿಕದ ಫ್ಯಾಕ್ಟ್ರೀಸ್ಗಳು ಕೊಳಿಯೋದಕ್ಕೆ ಶುರುವಾಗುತ್ತೆ. ಸೊ ಅಮೆರಿಕ ಇದನ್ನ ಬೇಗ ಅರ್ಥ ಮಾಡ್ಕೊಳ್ಬೇಕಿದೆ. ಚಪ್ಪಾಳೆ ಒಂದು ಕೈಯಿಂದ ಹೊಡೆಯೋದಕ್ಕೆ ಆಗೋದಿಲ್ಲ, 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.